ಹಾಯ್ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಾಟ್ ಐ ಈಟ್ ಇನ್ ಎ ಡೇ ವಿಡಿಯೋನ ಮಾಡ್ತಾ ಇದ್ದೀವಿ. ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗಿದ ತಕ್ಷಣನೇ ನಮ್ಮ ಮಮ್ಮಿ ನಮ್ಮನ್ನೆಲ್ಲ ವಾಕಿಂಗ್ ಕರ್ಕೊಂಡೋಗಿ ಬಂದುಬಿಡ್ತಾರೆ. ಕರ್ಕೊಂಡೋಗಿ ಬಂದಿದ ಮೇಲೆ ಎಲ್ರಿಗೂ ಈ ಥರ ಬಾಯ್ಲ್ ಮಾಡಿ ಫ್ರೀಸ್ ಮಾಡಿಟ್ಟಂಥ ಕ್ಯಾರೆಟ್ನ ಕೊಡ್ತಾಳೆ. ಈ ಕ್ಯಾರೆಟಿಂದ ಅಲ್ಲಿಗೆ ತುಂಬ ಒಳ್ಳೇದಂತೆ, ಹಾಗೆ ಕಣ್ಗೂ ಒಳ್ಳೇದಂತೆ. ಅದಕ್ಕೋಸ್ಕರ ನಮ್ಮ ಮಮ್ಮಿ ಡೈಲಿ ಮಾರ್ನಿಂಗ್ ನಮಗೆ ಕೊಡ್ತಾಳೆ, ನಮ್ಮ 3 ಜನಕ್ಕೂ. ಸೊ ನನಗಂತೂ ಇದು ತುಂಬಾ ಇಷ್ಟ. ನಾನು ತಿಂತೀನಿ, ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ತಿಂತೀವಿ ಅನ್ನೋದ ನಮ್ಮ ಮಮ್ಮಿ ವಿಡಿಯೋ ಮಾಡಿ ಹಾಕ್ತಾಳೆ. ಇವತ್ತು ಇದರಲ್ಲಿ ಒಂದು ರೆಸಿಪಿನೂ ಸಹ ನಮ್ಮ ಮಮ್ಮಿ ತೋರಿಸ್ತಾಳೆ, ನೀವು ನೋಡ್ಬೋದು. ಸೊ ಇದು ನಾವು ಕ್ಯಾರೆಟ್ ಎಲ್ಲ ತಿಂದ್ಬಿಟ್ಟು ಮಮ್ಮಿ ಫುಡ್ ಕೊಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ 3 ಜನನು. ನಾವು ತಿಂದಾದ್ಮೇಲೆ ಒಂದು 1/2 ಅವರ್ ನಮ್ಮ ಮಮ್ಮಿ ನಮಗೆ ಗ್ಯಾಪ್ ಕೊಡ್ತಾಳೆ, ಏನನ್ನೂ ಕೊಡಲ್ಲ ತಿನ್ನೋಕ್ಕೆ. ಇವಾಗ ನೆಕ್ಸ್ಟು ನನಗೆ ಪೆಡಗ್ರಿ ಕೊಡ್ತಾಳೆ. ನಾನು ಪೆಡಗ್ರಿನ ಅಷ್ಟು ಈಸಿಯಾಗಿ ತಿನ್ಬಿಡ್ತೀನಾ? ಇಲ್ಲ ಅಲ್ವಾ? ಅಷ್ಟು ಈಸಿ ತಿನ್ಬಿಟ್ರೆ ಹೆಂಗೆ ರುಚಿ ಇರುತ್ತೆ? ಮಮ್ಮಿನೇ ತಿನ್ನಿಸ್ಬೇಕು ನನಗೆ ಫಸ್ಟು. ಸೊ ಮಮ್ಮಿ ಕೈಯಿಂದ ತಿಂದರೆ ಹೊಟ್ಟೆ ಬೇಗ ತುಂಬುತ್ತೆ, ಅದಕ್ಕೋಸ್ಕರ. ಸೊ ಮಮ್ಮಿ ತಿನ್ನಿಸ್ಲಿ ಅಂತ ನಾನು ವೆಯ್ಟ್ ಮಾಡ್ತೀನಿ. ಮಮ್ಮಿ ತಿನ್ಸು ಅಂದರೆ ನನಗೆ ಆಟ ಆಡಿಸ್ತಾಳೆ. ನೋಡಿ ಫ್ರೆಂಡ್ಸ್, ತಿನ್ನು ಅಂದ್ಕೊಡು, ತಿನ್ಸು ಮಮ್ಮಿ ಅಂದರೆ ತಗೊಂಡು ಟೇಬಲ್ ಮೇಲೆಲ್ಲ ಇಡ್ತಾಳೆ. ಸರ್ಕಸ್ ಮಾಡಿಸ್ತಾಳೆ. ಮಾರ್ನಿಂಗ್ ವಾಕ್ ಮಾಡಿ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಸರ್ಕಸ್ ಎಲ್ಲ ಮಾಡಿಸ್ತಾಳೆ. ನಾವು ಏನು ಮಾಡೋದು, ಮಕ್ಕಳಲ್ವಾ, ತಿನ್ನಲೇಬೇಕು. ಸರಿ, ನಮ್ಮ ಮಮ್ಮಿ ಫುಡ್ ರೆಸಿಪಿ ಮಾಡ್ತಾಳೆ, ನೋಡ್ಕೊಂಡು ಬನ್ನಿ. ಇವಾಗ ಇಲ್ಲಿ ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಕ್ಯಾರೆಟ್ನ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೀವು ಹಿಂಗೆ ದಪ್ಪ ಕೂಡ ಹಾಕ್ಬೋದು, ಆದರೆ ದಪ್ಪ ಹಾಕೋದಕ್ಕಿಂತ ಈ ಥರ ಚಿಕ್ಕ ಸಣ್ಣದಾಗಿ ಕಟ್ ಮಾಡೋಕ್ಕಿದ್ರೆ ತುಂಬಾ ಒಳ್ಳೆಯದು, ಬೇಗನೆ ಬಾಯ್ಲ್ ಆಗುತ್ತೆ. ಇಲ್ಲಿ ನಾನು ಕ್ಯಾರೆಟು ಹಾಗೆ ಚಿಕನ್ ಲಿವರ್ ತೊಗೊಂಡಿದ್ದೀನಿ. ನೀವು ಕ್ಯಾರೆಟ್ ಬದಲು ಪಂಪ್ಕಿನ್ ತೊಗೋಬೋದು, ಸಿಹಿಕುಂಬಳಕಾಯಿ ಅಂತಾರಲ್ಲ ಅದು ತೊಗೋಬೋದು. ಇಲ್ಲ ಬೀನ್ಸ್, ಪೊಟ್ಯಾಟೊ, ಕಾಲಿಫ್ಲವರ್ ಇದೆಲ್ಲ ತೊಗೋಬೋದು. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಬಟ್ ಎವ್ರಿಡೇ ಒಂದೊಂದು ಹಾಕಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ನಾನು ಆಲ್ರೆಡಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಹಾಕಿ ಮಾಡುವಂಥ ರೆಸಿಪಿನ ಆಲ್ರೆಡಿ ನಾನು ತೋರಿಸಿದ್ದೀನಿ, ನನ್ನ ಚಾನಲ್ ಇದೆ, ನೀವು ಹೋಗಿ ಕೂಡ ನೋಡ್ಬೋದು. ಹಾಗೆ ಇದು ಎವ್ರಿಡೇ ಡೈಲಿ ಒಂದು ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಡೋದ್ರಿಂದ ಇವತ್ತು ಕ್ಯಾರೆಟ್ ಹಾಕಿ ಮಾಡ್ಕೊಡ್ತಾ ಇದ್ದೀನಿ. ಬರೀ ಕ್ಯಾರೆಟ್ ಅಷ್ಟೇ. ನಾರ್ಮಲಿ ನಮ್ಮಲ್ಲಿ ಜಾಸ್ತಿ ಕ್ಯಾರೆಟ್ ಇರುತ್ತೆ. ಇವ್ರಿಗೆ ರಾಕಿಗೆ ಅವರೆಲ್ಲರಿಗೂ ಜಾಸ್ತಿ ಕ್ಯಾರೆಟ್ ಕೊಡ್ತೀನಿ. ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆ ಫ್ರೋಸ್ ಮಾಡಿರೋ ಕ್ಯಾರೆಟ್ನ ಕೊಡೋದ್ರಿಂದ ಅವ್ರಿಗೆ ಅಲ್ಲೂ ಏನು ಬಾಯೆಲ್ಲ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಬರೋದಿಲ್ಲ. ಅದರಿಂದ ನಾನು ಕ್ಯಾರೆಟ್ ಬೇಯಿಸಿ ಅದನ್ನು ಫ್ರೀಸ್ ಮಾಡಿ ಕೊಡ್ತೀನಿ. ಇದು ಒಂದು ಟಿಪ್ಪು. ಹಾಗೆ ಇಲ್ಲಿ ನಾನು ಚಿಕನ್ ಲಿವರ್ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಕ್ಯಾರೆಟ್ ಕಟ್ ಮಾಡಿ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಂಥ ಅನ್ನ ತೊಗೊಂಡಿದ್ದೀನಿ. ನೀವು ಇದು ಜಾಗದಲ್ಲಿ ನೀವು ಅಕ್ಕಿನ ತೊಗೊಂಡು ನೀವು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಜಿಲ್ ಕೂಗಿಸ್ಕೋಬೋದು ಇದನ್ನು. ಬಟ್ ನಾನಿಲ್ಲಿ ಬಾಯ್ಲ್ಡ್ ಆಗಿರೋಂಥನೇ ರೈಸ್ನೇ ತೊಗೊಂಡಿದ್ದೀನಿ. ಇದು ತುಂಬಾ ಈಸಿಯಾಗಿ ಬೇಗನೆ ಆಗುತ್ತೆ ಕೂಡ. ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ರಾ ರೈಸ್ ಕೂಡ ತೊಗೊಂಡು ನೀವು ಆಮೇಲೆ ಬೇಯಿಸ್ಕೊಳ್ಬೋದು. ಸೊ ನಾನು ಇವಾಗ ಇಲ್ಲಿ ಈ ಪಾತ್ರೆಗೆ ನಾನೇನು ತೊಗೊಂಡಿದ್ನೋ ಅದನ್ನೆಲ್ಲನೂ ಹಾಕ್ಕೊಳ್ತೀನಿ. ಲಿವರು ಮತ್ತು ಕ್ಯಾರೆಟು ಇವ್ರಿಗೆ ತುಂಬಾ ಒಳ್ಳೆಯದು, ಪೆಟ್ಸ್ಗೆ ತುಂಬಾ ಒಳ್ಳೆಯದು, ಹೆಲ್ತಿಗೆ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿರ್ತಾರೆ, ನಿಮ್ಮ ರಾಕಿಗೆ ಏನು ಫುಡ್ ಕೊಡ್ತೀರಾ, ಏನು ಡಯಟ್ ಇದೆ ಹೇಳಿ ಅಂತೆಲ್ಲ. ತುಂಬ ಜನ ಮೆಸೇಜ್ ಮಾಡೋದ್ರಿಂದ ನಾನು ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ನಾನು ವೀಡಿಯೋನ ಮಾಡಾಕ್ತಾಯಿದ್ದೀನಿ. ಇಲ್ಲಿ ನಾನೆಲ್ಲ ಪಾತ್ರೆ ಹಾಕ್ಕೊಂಡ್ಮೇಲೆ ಒಂದು 2 ಗ್ಲಾಸಷ್ಟು ನೀರನ್ನ ಇದಕ್ಕೆ ಹಾಕ್ಕೊತೀನಿ. ಅಂದರೆ ಅದು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು, ಏಕೆಂದರೆ ಚೆನ್ನಾಗಿ ಬೆಂದಾದಮೇಲೆ ನೀರೆಲ್ಲ ಇದಾಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಆಲ್ಮೋಸ್ಟ್ ಒಂದು 50% ಅಷ್ಟು ಬೆಂದಿದೆ. ಸೊ ನಮಗೆ ಆ ನೀರೆಲ್ಲ ಏನು ಜಾಸ್ತಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕಮ್ಮಿ ಆಗಬೇಕು. ಹಾಗೆ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆಗುತ್ತೆ, ಆವಾಗ ಅದನ್ನು ನಾವು ಇದು ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಫುಲ್ಲು ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಸೊ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿದೆ ನೋಡಿ. ಚೆನ್ನಾಗಿ ಅನ್ನನೂ ಆಲ್ರೆಡಿ ಬಾಯ್ಲ್ಡ್ ಆಗಿದ್ದರಿಂದ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಕೂಡ.
ಇದನ್ನು ನಾವು ಇವಾಗ ಮ್ಯಾಶ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಮ್ಮ ರಾಕಿ ಬಂದು ಇವಾಗ 4 ಮಂತ್ಸ್ ರನ್ನಿಂಗಲ್ಲಿದೆ ಅವನಿಗೆ. ನಾವು ಪಪ್ಪಿ ಅವನು ಇನ್ನೂ ಮರಿ ಆಗಿರೋದ್ರಿಂದ ನಾನು ಇದನ್ನೆಲ್ಲನೂ ಮ್ಯಾಶ್ ಮಾಡಿ ಕೊಡ್ತೀನಿ. ನೋಡಿ ಈ ಥರ ದೊಡ್ಡದಾಗಿದ್ದರೆ ಅವ್ರಿಗೆ ತಿನ್ನೋಕ್ಕಾಗಲ್ಲ, ನುಂಗ್ಬಿಡ್ತಾರೆ. ಆಮೇಲೆ ತಿರ್ಗಿ ಮತ್ತೆ ನಮಗೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಅವರಿಗೆ ನಾನು ಇದನ್ನು ಫುಲ್ ಮ್ಯಾಶ್ ಮಾಡಿನೇ ಕೊಡ್ತೀನಿ. ನಿಮ್ಮ ಮನೇಲಿ ಅಡಲ್ಟ್ ಪೆಟ್ಸ್ ಇದ್ದರೆ ನೀವು ಅವರಿಗೆ ಹೀಗೆ ಕೊಡ್ಬೋದು, ಯಾಕೆಂದರೆ ಅವ್ರು ತಿಂದ್ಕೊಂಡು ಜೀರ್ಣ ಮಾಡ್ಕೋತಾರೆ. ನಮ್ಮ ಪಪ್ಪಿಗಳಾಗಿರೋದ್ರಿಂದ ಜೀರ್ಣ ಮಾಡ್ಕೊಳ್ಳಲ್ಲ. ಸೊ ನೋಡಿ ಇವಾಗ ಫುಲ್ಲು ಬಿಸಿ ಇದೆ. ಬಿಸಿ ಇದ್ದಾಗಲೇ ಮ್ಯಾಶ್ ಮಾಡ್ಕೊಂಡ್ರೆ ಬೇಗ ಮ್ಯಾಶ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಹೇಗೆ ಮ್ಯಾಶ್ ಆಗಿದೆ ಅಂತ ನೋಡಿ. ಆಲ್ಮೋಸ್ಟ್ ಎಲ್ಲನೂ ಫುಲ್ಲು ಇದಾಗಿ ನುಣ್ಣಗಾಗಿದೆ, ತುಂಬಾ ಚೆನ್ನಾಗಿ ಮ್ಯಾಶ್ ಆಗಿದೆ. ಇಷ್ಟಾದರೆ ಸಾಕು ಪಪ್ಪೀಸ್ಗೆ. ಅಡಲ್ಟ್ಸ್ಗಾದರೆ ನೀವು ಸ್ವಲ್ಪ ಹಾಗೆ ಕೊಟ್ಟರು ತೊಂದರೆ ಇಲ್ಲ, ಏನಾಗಲ್ಲ, ಅವ್ರು ಚೆನ್ನಾಗಿ ತಿಂತಾರೆ. ಸೊ ಇದನ್ನು ನೀವು ವೀಕ್ಲಿ ಒನ್ಸು ಅಥವಾ ಟ್ವೈಸ್ ಯಾವಾಗ ಎಷ್ಟು ಸರಿ ಬೇಕಾದರೂ ಕೊಡ್ಬೋದು. ಇದನ್ನು 2 ಟೈಮ್ಸ್ ಕೊಡ್ತೀನಿ. ಮಾರ್ನಿಂಗ್ ಕೊಟ್ಟರೆ ಮತ್ತು ಈವ್ನಿಂಗು ಇದನ್ನೇ ಸಹ ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೂ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಇಲ್ಲಿ ಅವ್ನು ತಿನ್ನೋವಂಥ ಪ್ಲೇಟ್ಗೆ ಹಾಕಿ ನಾನು ಹಾರೋಕ್ಕೆ ಇಡ್ತೀನಿ. ಹಾರಾದ್ಮೇಲೆ ನೋಡಿ ಅವನು ಕೊಡ್ತೀನಿ. ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ರ ತಟ್ಟೆನೇ ಖಾಲಿ ಆಗಿಬಿಡುತ್ತೆ ಅವ್ರಿಗೆ. ಓ ವಾವ್ ಮಮ್ಮಿ, ಯಮ್ಮಿ ಸೂಪರ್ ಆಗಿದೆ ಮಮ್ಮಿ, ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಗಾಯ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ಪಪ್ಪೀಸ್ಗೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನನಗೆ ನೋಡಿ ನಮ್ಮ ಮಮ್ಮಿ ನನ್ನ ತಂಗಿನೂ ಸಹ ತಿಂತಾಯಿದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.